ಸೆಕ್ಟರ್ ಅಧಿಕಾರಿಗಳು ನಿಮ್ಮ ವ್ಯಾಪ್ತಿಯ ಮತಗಟ್ಟೆಗಳ ಸಿಬ್ಬಂದಿಯೊಂದಿಗೆ ಮಾಹಿತಿ ಪಡೆಯಬೇಕು ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಬಿ ಆನಂದ್ ಹೇಳಿದರು. ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೆಕ್ಟರ್ ಅಧಿಕಾರಿಗಳ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಎಲ್ಒಗಳಿಗೆ ಆಯೋಜಿಸಿದ್ದ ಎಲೆಕ್ಟ್ ವೆರಿಫಿಕೇಷನ್ ಮ್ಯಾಪ್ ಇನ್ನಿತರೆ ಮಾಹಿತಿ ನಿಮ್ಮಲ್ಲಿ ಇರಬೇಕು. ಮತದಾನ ಪ್ರತಿಯೊಬ್ಬರ ಹಕ್ಕಾಗಿದ್ದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ಚಲಾವಣೆಯಾಗುವಂತೆ ಹೆಚ್ಚು ಕಾಳಜಿ ವಹಿಸಬೇಕು. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಇದೇ ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ಮತದಾನ ನಡೆಯಲಿದ್ದು ಪ್ರತಿಯೊಬ್ಬರೂ ಚುನಾವಣಾ ಕರ್ತವ್ಯದಲ್ಲಿ ಲೋಪ ಎಸಗದಂತೆ ಕಾಲಕಾಲಕ್ಕೆ ಬರುವ ಮಾಹಿತಿ ಆಧರಿಸಿ ಮಾಹಿತಿಯನ್ನು ನಿಮ್ಮ ಮೇಲಿನ ಹಂತದ ಅಧಿಕಾರಿಗಳಿಗೆ ರವಾನಿಸಬೇಕು ಎಂದರು. ಹಾಗಾಗಿ ಅವರು ಮೊಬೈಲ್ ಅದಾವೆ, ಮೊಬೈಲ್ ಅದಾವೆ, ಅವ್ರು ಎಲ್ಲರೂ ಬರ್ತಾ ಇರ್ತಾರೆ, ಕೇಳ್ತಾರೆ, ಅಂದರೆ ಅವರಿಗೆ ಶೇರ್ ಮಾಡಬೇಕು. ಆಮೇಲೆ ಅವ್ರಿಗೆ ಪಕ್ಕ ಮಾಹಿತಿ ಕೊಡಬೇಕು. ನಾವು ಹೇಳ್ತೀವಿ ಕೊಡ್ತೀವಿ ಬರ್ತಾರೆ, ನಾವು ನೇಮ್ಸರು ಅವ್ರಿಗೆ ಪಿ ಆರ್ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಪ್ರತಿ ಸಲ ಪಿ ಆರ್ ಅವ್ರು ಫೋನ್ ಮಾಡಿದರೆ ಅವರಿಗೆ ಕೆಲಸ ತೊಂದರೆ ಆಗುತ್ತೆ ಅಂತೇಳಿ ಪಿ ಆರ್ ಇರ್ತಾರೆ, ಅವರೇ ಹೋಗ್ತಾರೆ, ಅವ್ರಿಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂತಾರೆ. ಎ ಪಿ ಆರ್ ಇರ್ತಾರೆ, ಟೋಲ್ ಮಾಡಿರ್ತಾರೆ, ಎಷ್ಟು ಗಂಟೆ ಎಷ್ಟು ಎಲ್ಲಿ ಎಷ್ಟು. ನಾವು ಡೈರೆಕ್ಟಾಗಿ ಮೊಬೈಲ್ ಆ್ಯಪಲ್ಲಿ ಎಂಟ್ರಿ ಮಾಡಲಾರ್ದಂಗೆ ಅವ್ರಿಗೆ ಹಾಕಿ ಅದಕ್ಕೆ ನೀವು ಸಲ ಅವರಿಗೆ ಎಲ್ಲರಿಗೆ ಬ್ರೀಫ್ ಮಾಡಬೇಕು. ಇವತ್ತಿನ ದಿನ ವೆರಿಫೈ ಮಾಡಬೇಕು. ಇಂದಿನ ರೂಮ್ ಯಾವಂತ ಸೆಕ್ಟರ್ ವೈಸ್ 1 to 24 ಅಂದರೆ 1 to 24 1 2 3 ಇಂದಿನ ಸೆಕ್ಟ್ರಲ್ಲಿ ನೀವೇ ಲ್ಯಾಪ್ಟಾಪ್ಗಳು ತಗೊಂಡು ಚೆಕ್ ಮಾಡಿಕೊಂಡು ಇವತ್ತು ಕರೆಕ್ಟ್ ಐತಿಲ್ಲ ಅಂತ ನೋಡ್ಕೊಂಡು ಆಮೇಲೆ ಅದನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಹಾಕಿರ್ತಾರೆ. ಎಲ್ಲ ಇದೆಲ್ಲ ಹಾಕೊಂಡ್ಬಿಟ್ಟಿದ್ರು ಅಂತ PDF ಹಾಕಿದ್ರಿ, PPT ಮಾಡಿರಿ, PPT ಈಸಿ ಆಗುತ್ತೆ. ಆಮೇಲೆ ಈ ಸಲ ನಮ್ಗೆ ಏನು ತೊಂದರೆ ಏನಾಗಿದೆ ಅಂತ ಎಲ್ಲ 20 ರೂಮಿಗೆ ನಾವು ಒಂದೊಂದು ಆಗ್ತದೆ. ಆಮೇಲೆ ಈ ಸಲ 2 ಡೈರೆಕ್ಟ್ ಕನೆಕ್ಟ್ ಮಾಡಲೇಬೇಕು ಬಂದಿರೋದು. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಸಿಸ್ಟಮ್ ಚೇಂಜ್ ಮಾಡ್ತಿದ್ವಿ. ಬೆಳಗ್ಗೆ ಏನಿದೆ ಅಂತಂದರೆ ಅದನ್ನು ಫಿಕ್ಸ್ ಮಾಡ್ತೀವಿ. ಆಮೇಲೆ ಬೆಳಗ್ಗೆನೇ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋದು 2 ಅಂದರೆ 7+14 ಬೆಳಗ್ಗೆ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಉಳಿದಾರೆ ಬೆಳಿಗ್ಗೆ ನಾವು ಕಂಟಿನ್ಯೂ ಕೊಟ್ಟಾಗ ನೀವು ಮಧ್ಯಾಹ್ನ ಟ್ರೈನಿಂಗ್. ಈ ಸಲ ಅಲ್ಲಿ ಎಲ್ಲಿಗೆ ಹೋಗಲ್ಲ, ಯಾಕೆ ಹೇಳಿ ಬಸ್ಗಳು ನಮ್ಮಲ್ಲಿ ಇರ್ತಾವೆ. ನಾವು ಎಷ್ಟು ಸಲ ಬಸ್ ಅಲ್ಲ ಅವ್ರು ಹೇಳ್ಬಿಡ್ರಿ, ನೀವು ಇದೇ ಮಾಡಿ ಎಲ್ಲ ನೋಡಲಿಲ್ಲ ಅಂದ್ರೆ ರಾತ್ರಿ 8 ಬರೋದು ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳಿ ಪ್ರೂವ್ ಮಾಡ್ಕೊಂಡು ಹೋಗಿ ವಾಟ್ಸಪ್ 10 PS ಅದು ಎಷ್ಟು ಪಿ ಆರ್ ಈ ಥರ ತಗೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಅಲ್ಲಿ ನೀವು ಶೇರ್ ಮಾಡ್ಕೊಂಡು ಅವ್ರ ಜೊತೆಗೆ ಎಲ್ಲ ಮೆಟೀರಿಯಲ್ ಇಶ್ಯೂ ಮಾಡ್ತಾರಲ್ಲ, ನೀವು ಮಾಡೋದಕ್ಕೆ 15 ಯಾರು ಜಾಸ್ತಿ ಇದೆ ಅವ್ರು ಕೊಡ್ತಾರೆ. ನೀವು ಕೊಡೋಕ್ಕೂ ಮುಂಚೆ ಎಲ್ಲರೂ ಬಂದು ಒಂದ್ಸಲ ಬ್ರೀಫ್ ಮಾಡಬೇಕು. ನಾವು ಹೇಗೆ ಬ್ರೀಫ್ ಮಾಡ್ತಿರೋದು, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಓಪನ್ ಮಾಡೋದಾಗಿದೆ. ಆಮೇಲೆ ನೀವು ಹಿಸ್ಟ್ರಿಯಲ್ಲಿ ಎಲ್ಲ ಟೆಸ್ಟ್ ಮಾಡೋದ್ರಿಂದ ಮಾಡಂಗಿಲ್ಲ. ನಾವು ಏನು ಕೊಟ್ಟಿದ್ದೀವಿ ರೆಕಾರ್ಡ್ಸ್ ಯಾವುದು ಸ್ಟ್ರಾಟಜಿಯಲ್ಲಿ ನಾವು ಸ್ಟ್ರಾಟಜಿಯಲ್ಲಿ ಇದೆ ಅದ್ರ ಬಗ್ಗೆ ಮಾತ್ರ ಭಾಳ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ನಾವು ಈ ಸಲ ಸ್ಪೆಸಿಫಿಕ್ ಆಗಿ ರಿಸರ್ಚ್ ಮಾಡ್ಕೊತೀವಿ ಅಂದಿದ್ದಾರೆ. ಅದು ಬಂದಿಲ್ಲ ಅಂದರೆ ನಾವು ಮಾಡಬೇಕು. 2 ಕವರ್. ಇನ್ನು ತಹಶೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ, ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕೂಡಲೇ ಮಾಹಿತಿ ತಿಳಿಸಬೇಕು. ಮತದಾನ ದಿನದಂದು ಪ್ರತಿಕ್ಷಣದ ಮತದಾನದ ಅಂಕಿ ಅಂಶ ನೀಡುವಾಗ ಗೊಂದಲ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿಸಬೇಕು. ಇನ್ನು ವಿವಿಪ್ಯಾಟ್ ಇವಿಎಂ ಮಿಷನರಿಗಳು ನಿರ್ವಹಣೆ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಎಲ್ಲ ಹಂತದ ತಾಲೂಕು ಮಟ್ಟದ ಅಧಿಕಾರಿಗಳು, ಸೆಕ್ಟರ್ ಅಧಿಕಾರಿಗಳು, ಶ್ರೀಧರ್ ಚುನಾವಣಾ ಶಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.